ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಅಂತರ್ಮುಖಿ ಸದಾ ಸುಖಿ, ಬಹಿರ್ಮುಖಿ ಸದಾ ದುಃಖಿ. ಇದರ ಅರ್ಥ ಏನು? ಎಷ್ಟೋ ಜನ ತಿಳ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು, ಕೂತ್ಕೊಳ್ಳೋದು, ಎದ್ದೇಳೋದು, ಮತ್ತೆ ಬಹಿರ್ಮುಖತೆಯಲ್ಲಿ ಬರೋದು. ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಕೂತಿದ್ದ ಕೂಡಲೇ ನಾನು ಅಂತರ್ಮುಖಿ ಅಂತ ತಿಳ್ಕೊಂಡಿದ್ದಾರೆ. ಇದು ತಪ್ಪು ಕಲ್ಪನೆ. ಅಂತರ್ಮುಖತೆ ಅನ್ನೋದು ಯೋಗಕ್ಕೆ ಧ್ಯಾನಕ್ಕೆ ಸಂಬಂಧಿಸಿದ್ದಲ್ಲ. ಸದಾ ಅಂತರ್ಮುಖತೆಯ ಗುಹೆಯಲ್ಲಿ ಅಂದರೆ ನನ್ನೊಳಗಿನ ಪ್ರತಿಯೊಬ್ಬರ ಒಳಗಿನ ಆತ್ಮನನ್ನ ನಾವು ನೋಡೋದು, ಆತ್ಮನನ್ನ ದರ್ಶಿಸೋದು, ಇದಕ್ಕೆ ಅಂತರ್ಮುಖತೆ ಅಂತ ಹೇಳ್ತೀವಿ. ಹಾಗಾದ್ರೆ ಅಂತರ್ಮುಖಿ ಸದಾ ಸುಖಿ ಅಂದ್ರೆ ಏನರ್ಥ? ಇದು ಪ್ರತಿಯೊಬ್ಬರನ್ನು ಕೂಡ ನಾವು ಆತ್ಮಿಕ ದೃಷ್ಟಿಯಲ್ಲಿ ನೋಡಬೇಕು. ಅಂದ್ರೆ ಅವ್ರು ಏನು ಪಾತ್ರ ಮಾಡ್ತಿದ್ದಾರೆ, ಅವ್ರು ಎಂತಹ ವ್ಯಕ್ತಿನೇ ಆಗಿರಲಿ, ಅವ್ರು ಎಂತಹ ಕೆಟ್ಟ ವ್ಯಕ್ತಿ ಆಗಿರಲಿ ಅಥವಾ ಒಳ್ಳೆಯರಾಗಿರಲಿ, ಅವರೆಂತಹ ಪ್ರಭಾವಿತ ವ್ಯಕ್ತಿನೇ ಆಗಿರಲಿ, ಅವನೊಬ್ಬ ತಂದೆ, ನಮ್ಮೆಲ್ಲರಿಗೂ ಪರಮಾತ್ಮ, ಅವರೆಲ್ಲ ಮಕ್ಕಳ ಆತ್ಮರು ನಾವು. ಅವರು ಕೂಡ ನಮ್ಮ ಹಾಗೆ ಆತ್ಮ ಅನ್ನೋ ದೃಷ್ಟಿಯಿಂದ ನೋಡೋದು. ಇದಕ್ಕೆ ನಾವು ಅಂತರ್ಮುಖತೆ ಅಂತ ಹೇಳ್ತೀವಿ. ಇದಕ್ಕೊಂದು ಚಿಕ್ಕದ ಸ್ಯಾಂಪಲ್ ಉದಾಹರಣೆ ಕೊಡ್ತೀನಿ ನೋಡಿ. ಈ ಜನ ಅಂತರ್ಮುಖತೆಯಲ್ಲಿ ಇರೋದಿಲ್ಲ ಅನ್ನೋದಕ್ಕೆ ವಜ್ರಮುನಿ ಅವ್ರಿಗೆ ಗೊತ್ತಲ್ಲ, ಕನ್ನಡ ಫಿಲಂ ಆಕ್ಟ್ರೆಸ್, ಖಳನಾಯಕನ ಪಾತ್ರ ಮಾಡಿದವರು. ಅವರು ಒಂದು ಚಿತ್ರದಲ್ಲಿ ಒಂದು ಹೆಣ್ಣು ಮಗುವನ್ನ ಅತ್ಯಾಚಾರ ಮಾಡಿದ್ರು, ತುಂಬಾ ಹಿಂದೆ. ಆ ಹಳ್ಳಿ ಜನ ಫಿಲಂ ನೋಡ್ತಾರಲ್ವಾ, ಆ ಫಿಲಂ ನೋಡಿದಾಗ ವಜ್ರಮುನಿನ ಕಂಡ್ರೆ ಖಳನಾಯಕ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಬಿಟ್ರು. ಆತ ಒಂದು ದಿನ ಅದೇ ಹಳ್ಳಿಗೆ ಕಾರಲ್ಲಿ ವಜ್ರಮುನಿಯವರು ಬರ್ತಾರಂತೆ. ಇದು ನಡೆದ ಘಟನೆ. ಇದು ಹೆಣ್ಣು ಮಕ್ಕಳೆಲ್ಲ ಇವನು ಒಂದು ಹೆಣ್ಮಗನ ಜೀವನ ಹಾಳು ಮಾಡಿದ್ದಾನೆ, ಒಂದು ಹೆಣ್ಮಗನ ಅತ್ಯಾಚಾರ ಮಾಡಿದ್ದಾನೆ ಅಂತ ಆ ಊರಲ್ಲಿರೋ ಹೆಂಗಸರೆಲ್ಲ ಪೊರ್ಕೆನ, ಬರ್ಲನ್ನ ಮತ್ತೆ ಕಸ್ಮರ್ಗಿನೆಲ್ಲ ತಗೊಂಡು ಹೊಡಿಲಿಕ್ಕೆ ಬಂದ್ಬಿಟ್ಟಿದ್ರಂತೆ. ನೋಡಿ ಎಂತಹ ವಿಪರ್ಯಾಸ. ಜನ ಹೇಗೆ ಪಾತ್ರಾಭಿಮಾನಿ ಆಗ್ತಾರೆ ಅಂತ ಹೇಳಿ. ಆತ್ಮಾಭಿಮಾನಿ ಅಂದ್ರೆ ಏನು, ಪಾತ್ರಾಭಿಮಾನಿ ಅಂದ್ರೆ ಏನು? ವಜ್ರಮುನಿಯವರ ರಿಯಲ್ ಅಂದ್ರೆ ಅವರ ವಾಸ್ತವಿಕ ಸ್ವರೂಪ ಏನು? ಅವರು ಆಕ್ಟಿಂಗ್ ಮಾಡಿದ್ರು ಅಲ್ವಾ, ಆ ಪಾತ್ರ ಮಾಡಿದ್ರು, ಒಬ್ಬ ಮಹಿಳೆಗೆ ಅತ್ಯಾಚಾರ ಮಾಡಿದ್ರು. ಜನ ಅದನ್ನ ಸತ್ಯ ಅನ್ನೋದನ್ನೇ ತಿಳ್ಕೊಬಿಟ್ಟಿದ್ದಾರೆ ಅಲ್ವಾ. ಹಾಗೆ ಈ ಪ್ರಪಂಚದಲ್ಲಿ ಕೂಡ ಪ್ರತಿಯೊಬ್ರು ನಾವು ಸೃಷ್ಟಿ ಎಂಬ ನಾಟಕ ರಂಗದಲ್ಲಿ ಪಾತ್ರ ಮಾಡೋಕ್ ಬಂದಿದ್ದೀವಿ. ನಾವಿಲ್ಲಿ ಆತ್ಮವನ್ನೇ ನೋಡ್ಬೇಕು. ಪರಮಾತ್ಮ ತಂದೆ ಏನ್ ಹೇಳಿದ್ದಾರೆ ಅಂದ್ರೆ, ಯಾರು ಆತ್ಮವನ್ನ ಬಿಟ್ಟು ದೇಹವನ್ನು ನೋಡ್ತಾರೋ ವಿಕಾರಿ ರೂಪದ ಸರ್ಪ ಅವರ ಬೆನ್ನ ಹಿಂದೆ ಬರುತ್ತಂತೆ. ಅರ್ಥ ಆಯ್ತಾ? ಒಂದು ಸರ್ಪದ ಬೆನ್ನ ಹತ್ತಿರುತ್ತೆ, ಒಂದು ಸರ್ಪವನ್ನ ದರ್ಶಿಸಿದಂತೆ. ಆತ್ಮವನ್ನ ನೋಡೋದು ನಾಗಮಣಿ ಅಂತಾರೆ, ಗೊತ್ತಾ ನಿಮಗೆ? ಸರ್ಪಮಣಿ, ನಾಗಮಣಿ, ಅದು ವಜ್ರ. ನಾಗಮಣಿಯನ್ನ ತಗೊಳ್ಳೋಕೆ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರಲ್ವ. ಆತ್ಮವನ್ನ ದರ್ಶಿಸೋದು ಆ ಮಣಿಗೆ ಸಮಾನ ಅಂತೆ. ಮತ್ತೊಬ್ಬರ ಪಾತ್ರವನ್ನ ದರ್ಶಿಸೋದು ಸರ್ಪಕ್ಕೆ ಸಮಾನ. ಅರ್ಥ ಆಯ್ತಾ? ಹಾಗಾದ್ರೆ ಈಗ ಇನ್ನೊಂದು ವಿಷಯ, ಬಹಿರ್ಮುಖತೆ ಅಂದ್ರೆ ಏನು? ಈಗ ನೋಡಿ, ಒಂದು ಫಿಲಂನಲ್ಲಿ ಒಬ್ಬ ಹೀರೋ ವಿಲನ್ಗೆ ಚೆನ್ನಾಗಿ ಹೊಡಿತಾನೆ, ಒಂದು ಸಾಯೋ ರೀತಿ ಹೊಡಿತಾನೆ. ಆ ಫಿಲಂ ನೋಡಿದ ಯುವಕರು ಏನು ಮಾಡ್ತಾರೆ, ಯಾರಾದ್ರೂ ಒಬ್ರಿಗೆ ಹೊಡೆದ್ಬಿಟ್ರೆ ನಾನು ಹೀರೋ ಆಗ್ತೀನಿ ಅನ್ನೋದು ಅವ್ರ ಮನಸ್ಸಲ್ಲಿ ಕೂತ್ಬಿಡುತ್ತೆ. ಅದನ್ನ ಕೇವಲ ಎಂಟರ್ಟೈನ್ಮೆಂಟಿಗೆ ಅವರು ನೋಡೋದಿಲ್ಲ. ನಾವು ವ್ಯರ್ಥ ಪ್ರಪಂಚದಲ್ಲಿ ಬಂದ್ಬಿಡ್ತೀವಿ ನೋಡಿ ಬಹಿರ್ಮುಖತೆಯಲ್ಲಿ ಬಂದ್ರೆ. ನನ್ನ ಪ್ರಕಾರ ಅದನ್ನ ನೋಡ್ಲಿಕ್ಕೆ ಹೋಗ್ಬಾರ್ದು. ಇದು ತುಂಬಾ ವ್ಯರ್ಥ. ಬಹಿರ್ಮುಖತೆ ಇದು ನಾವು ಜೀವನದಲ್ಲಿ ನಾವು ಎಷ್ಟು ಅವಶ್ಯಕತೆ ಇದೆಯೋ, ಏನನ್ನ ಅಳವಡಿಸ್ಕೋಬೇಕು ಅಷ್ಟೇ ಮಾಡಬೇಕು. ಬಹಿರ್ಮುಖತೆಯಲ್ಲಿ ಬಂದು ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಎಂತಹ ತಪ್ಪುಗಳನ್ನ, ಪಾಪಗಳನ್ನ ಮಾಡ್ತೀವಿ ಅಲ್ವಾ. ಒಬ್ಬ ವ್ಯಕ್ತಿ ಒಬ್ನಿಗೆ ಹೊಡೆದ್ರೆ, ಒಬ್ನಿಗೆ ಹಿಂಸೆ ಕೊಟ್ರೆ ಅವನು ಹೀರೋ. ಇದೆಲ್ಲ ಮನುಷ್ಯನ ಚಿತ್ರರಂಗ. ಇದು ನಾವು ಮನಸ್ಸಿಗೆ ಹಾಕೊಳ್ಳೋ ಹಾಗಿಲ್ಲ ನೋಡಿ. ಬಹಿರ್ಮುಖತೆಯಲ್ಲಿ ಬರೋ ವಿಚಾರಗಳೇನು? ಕಳೆದು ಹೋದ ಕಾಲ ಅಂದ್ರೆ ಗತಿಸಿ ಹೋದ ಕಾಲ, ಹಿಂದೆ ನಡೆದಿದ್ರ ಬಗ್ಗೆ ಚಿಂತೆ ಬಿಟ್ಟು ಬಿಡಬೇಕು. ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತೆ ಎರಡನೇದು ಭವಿಷ್ಯತ್ ಕಾಲ.
ತುಂಬ ಮುಂದಿನ ಯೋಚನೆ ಸದಾ ವರ್ತಮಾನದಲ್ಲಿ ನಾವು ಇರೋದು ಕಲಿಬೇಕು. ಮೂರನೇದೇನು ದೇಹಾಭಿಮಾನ. ದೇಹಾಭಿಮಾನ ಅಂದ್ರೆ ನಾನು, ನನ್ನದು, ನನ್ನತನ. ಕೇಳಿದೆ ನಾನು ನನ್ನದು ನನ್ನವರೆನ್ನುವ ಹಲವು ತೊಡಕುಗಳ ಮೀರಿ ಧಾವಿಸಿ ಸೇರಲು ಬೃಂದಾವನವ ರಾಧೆ ತೋರುವಳು ದಾರಿಯೇ ರಾಧೆ ಕಾರುವಳು ದಾರಿಯೇ. ಬೃಂದಾವನ ಏನ್ ಸಿಗುತ್ತೆ ನಮಗೆ? ನಾನು ನನ್ನದು ನನ್ನತನ, ನನ್ನವರು ನನ್ನ ಮನೆ ಅನ್ನೋದನ್ನ ನಾವು ಬಿಟ್ಬಿಟ್ರೆ ಎಲ್ಲದನ್ನ ಟ್ರಸ್ಟಿಯಾಗಿ ಪರಮಾತ್ಮ ತಂದೆಗೆ ಒಪ್ಪಿಸ್ಬಿಡ್ಬೇಕು. ಹಾಗೆ ದೇಹಾಭಿಮಾನ ಅಂದ್ರೆ ದೇಹ ಸಂಬಂಧಿಕರ ನೆನಪು. ದೇಹಾಭಿಮಾನ ಅನ್ನೋದು ನಾನು ನನ್ನದು ನನ್ನತನ ನನ್ನವರು ಅನ್ನೋದು ಬರುತ್ತೆ. ದೇಹ ಸಂಬಂಧಿಕರು ಅವ್ರೇನ್ ಮತ್ತೊಬ್ರು ನೆನಪು, ಪರಚಿಂತನೆ. ನೋಡಿ, ಇನ್ನೊಂದು ಪರಚಿಂತನೆ, ಪರದರ್ಶನ, ಪರರ ಬಗ್ಗೆ ನೆನಪು. ಇದು ಕೂಡ ಬಿಟ್ಬಿಡ್ಬೇಕು. ಆಮೇಲೆ ವಸ್ತು ವೈಭೋಗದ ಚಿಂತನೆ. ವಸ್ತುಗಳು ನಮಗೆ ಅವಶ್ಯಕತೆಗೆ ನಾವು ಬಳಸಬೇಕೇ ಹೊರತು ನಾವು ಅದರಲ್ಲೇ ಮುಳುಗಿ ಅದರಲ್ಲೇ ಸಾಯುವಂತಹ ಪರಿಸ್ಥಿತಿ ನಾವು ತಂದ್ಕೋಬಾರ್ದು ಅಲ್ವಾ? ಇದು ಬಹಿರ್ಮುಖತೆಯಲ್ಲಿ ಬರೋ ವಿಚಾರಗಳು. ಅಂತರ್ಮುಖಿ ಸದಾ ಸುಖಿ, ಬಹಿರ್ಮುಖಿ ಸದಾ ದುಃಖಿ. ಅರ್ಥ ಆಯ್ತಲ್ವಾ ನಿಮಗೆ? ಇದನ್ನು ಸಿಂಪಲ್ ಆಗಿ ತಿಳಿಸಿದ್ದೀನಿ. ಯಾವುದಾದ್ರೂ ಗೊಂದಲ ಇದ್ರೆ ದಯಮಾಡಿ ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ.